ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ದಿವ್ಯ ರಮ್ಯ ಚಾನಲ್. ನಾನು ನಿಮ್ಮ ದಿವ್ಯ. ಇವಾಗ ನಾವು ಹೊರಟಿದ್ದೀವಿ, ವರಮಹಾಲಕ್ಷ್ಮಿ ಪೂಜೆ ಬಂತಲ್ವ ಹತ್ರ. ಸೊ ಅದಕ್ಕೋಸ್ಕರ ಕೆಲವೊಂದಿಷ್ಟು ಶಾಪಿಂಗನ್ನು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇವಾಗ ಶಾಪಿಂಗ್ ಮಾಡೋಕ್ಕೆ ಹೋಗೋಣ. ಓಕೆ, ನಾವಿವಾಗ ಬಂದಿರೋದು ಚೆನ್ನೈ ಸಿಲ್ಕ್. ಇಲ್ಲಿ ಸಾರಿಗಳು ಒಳ್ಳೆ ಆಫರಲ್ಲೂ ಸಿಗುತ್ತೆ, ಯಾಕಂದರೆ ಅವ್ರು ಆಡಿ ಮಾಸ ಅಲ್ವಾ. ಸೊ ಆಫರ್ಸ್ ಇದೆ ಸಾರಿಗಳಲ್ಲಿ. ಕೆಲವೊಂದಿಷ್ಟು ಸಾರಿಗಳು, ಆಮೇಲೆ ರಿಟರ್ನ್ ಗಿಫ್ಟ್ ಕೊಡಬೇಕಲ್ವ, ಅಂದರೆ ಗಿಫ್ಟ್ಗಳು ಬಂದವರಿಗೆ ಮುತ್ತೈದರಿಗೆ. ಸೊ ಅದನ್ನು ನಾವು ಪರ್ಚೇಸ್ ಮಾಡೋಕ್ಕಂತ ಬಂದಿದ್ದೀವಿ. ನೆಕ್ಸ್ಟು ಕೆಲವೊಂದಿಷ್ಟು ಹೂ ಹಣ್ಣು ತರಕಾರಿ ಅದನ್ನೆಲ್ಲ ಎತ್ಕೋಬೇಕು. ಬನ್ನಿ, ಲೋಕಲ್ ಸ್ಟ್ರೀಟನ್ನು ತೋರಿಸ್ತೀನಿ. ಆ್ಯಕ್ಚುಲಿ ಈ ಸಲ ನಾನು ಪದ್ಮಾಸನದಲ್ಲಿರುವಂತಹ ದೇವಿ ಅಂದರೆ ಕೈ ಕಾಲು ಅದನ್ನೆಲ್ಲ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದು ಮೇನ್ ನಾನು ಬಂದಿರೋದು. ಅದ್ರ ನಂತರ ಕೆಲವೊಂದು ಪೂಜಾ ಐಟಮ್ಸ್ಗಳನ್ನೆಲ್ಲ ತೊಗೋಬೇಕು. ಬಟ್ ಹೇಳೋವಷ್ಟೇನು ಕ್ರೌಡ್ ಇರಲಿಲ್ಲ ನಾವು ವಿಸಿಟ್ ಮಾಡಿದಾಗ, ಯಾಕಂದರೆ ಹಬ್ಬದ ಹಿಂದಿನ ಬಂದರೆ ಸಿಕ್ಕಾಪಟ್ಟೆ ಕ್ರೌಡೆಡ್ ಆಗಿರುತ್ತೆ, ಕಾಲಿಡೋಕ್ಕೂ ಕೂಡ ಸ್ಪೇಸ್ ಇರಲ್ಲ. ನಾನು ಬಂದಿದ್ದು ಆ್ಯಕ್ಚುಲಿ ಕೈ ಕಾಲು ನಾನು ದೇವಿಗೆ ಪದ್ಮಾಸನ ಕೂರಿಸ್ಬೇಕಲ್ವ, ಅದನ್ನು ನೋಡೋಕೆ ಬಂದಿದ್ದು. ಬಟ್ ನನಗೆ ಬೇಕಾಗಿದ್ದು ಸಿಕ್ಕಿಲ್ಲ. ಲೆಟ್ಸ್ ಸಿ ವಾಟ್ ವಿ ಕ್ಯಾನ್ ಡೂ. ಅದೆಲ್ಲ ನಾನೇ ಮಾಡಿದ್ದು, ಮತ್ತೇನು ಹೆಲ್ಪ್ ಮಾಡಿಲ್ಲ. ಲಾಸ್ಟ್ ಇಯರ್ ನಾನು ವರಮಹಾಲಕ್ಷ್ಮಿ ವಿಡಿಯೋನ ಹಾಕಿದಾಗ ಸ್ವಲ್ಪ ಜನ ನೀವು ಕೇಳಿದ್ರಿ, ಪ್ರಿಪರೇಷನ್ ಹಿಂದಿನ ದಿನ ಯಾವ ಥರ ಪ್ರಿಪೇರ್ ಮಾಡ್ಕೊತೀರಾ, ಆ ವಿಡಿಯೋನು ಕೂಡ ಹಾಕಬೇಕಿತ್ತು ಅಂತ ಕ್ಲಿಪ್ಪನ್ನು. ಸೊ ಅದಕ್ಕೋಸ್ಕರ ನೆನಪು ಮಾಡ್ಕೊಂಡು ಇವಾಗ ಎಲ್ಲನೂ ಕೂಡ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಮೊದಲೆಲ್ಲ ನಾನು ತುಂಬ ಟ್ರೆಡಿಷ್ನಲ್ ವೇಯಲ್ಲಿ ಅದು ಬಿಂದಿಗೆ ಎಲ್ಲ ಇಟ್ಟು ಮಾಡ್ತಿದ್ವಲ್ಲ, ಅದೇ ಥರನೇ ಮಾಡ್ತಾಯಿದ್ದೆ. ಅದ ನಂತರ ನಾನು 2 years ಬ್ಯಾಕು ರೆಡಿಮೇಡ್ ದೇವಿ ಬಾಡಿ ಬರುತ್ತಲ್ವ, ಅದನ್ನು ಪರ್ಚೇಸ್ ಮಾಡಿದಾಗಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ಸ್ಯಾರಿ ಡ್ರೇಪಿಂಗನ್ನು ಇವಾಗ ಮಾಡ್ತಾ ಇರೋದನ್ನು ತೋರಿಸ್ತಾ ಇದ್ದೀನಿ. ಸೊ ತುಂಬ ಡಿಫಿಕಲ್ಟ್ ಆಗಿರುತ್ತೆ, ಆಲ್ರೆಡಿ ಅದು ಪ್ರಿಪೇರ್ಡ್ ಇರುತ್ತಲ್ವ ದೇವಿ ಬಾಡಿ. ಸೊ ಅದಕ್ಕೆ ನಾವು ಸಾರಿ ಉಡ್ಸೋದು ತುಂಬ ಕಷ್ಟ. ಬಟ್ ಆದರೂ ಕೂಡ ನಾನು ಯಾವ್ಯಾವ ಥರನೂ ಜುಗಾಡನ್ನ ಮಾಡ್ತಾ ಇದ್ದೀನಿ, ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಅದನ್ನು ನೀವು ಪ್ರತಿ ವರ್ಷವೂ ಕೂಡ ಪರ್ಚೇಸ್ ಮಾಡಿಕೊಂಡು ಕೂಡ ಮಾಡ್ಬೋದು, ಅಥವಾ ಹಾಗೆ ಕೂಡ ನೀವು ಮಾಡ್ಬೋದು. ಬಟ್ ನನಗೆ ಪ್ರತಿ ಸಲ ನಾನು ಹೊಸ ಸಾರಿನ ಪರ್ಚೇಸ್ ಮಾಡ್ತೀನೋ ಅದನ್ನು ಉಡಿಸ್ಬೇಕು ಅಂತ ಇಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 2 years ನಾನು ಇದೇ ಥರ ದೇವಿ ಬಾಡಿಗೆ ಸಾರಿಯನ್ನು ಉಡಿಸ್ತಾ ಇದ್ದೀನಿ. ಅಲ್ಲಿ ನಮಗೆ ಕಳಶಕ್ಕೆ ಅಂದರೆ ಕಾಯೆಲ್ಲ ಇಡೋಕ್ಕೆಲ್ಲ ಸ್ಪೇಸ್ ಇರುತ್ತೆ, ನೀರು ಅದಕ್ಕೆ ಏನೇನು ಹಾಕಬೇಕು ಅದನ್ನೆಲ್ಲ ಹಾಕ್ಕೊಂಡು ನಾನು ಮುಖವಾಡನ್ನು ಕೂಡ ಹಾಕ್ತಾ ಇದ್ದೀನಿ. ಸೊ ಫಸ್ಟ್ ಈ ಥರ ರೆಡಿಮೇಡ್ ನೀವು ದೇವಿ ಬಾಡಿನ ಯೂಸ್ ಮಾಡುವಾಗ ಯಾವುದೇ ರೀತಿಯ ಭಿನ್ನ ಆಗಿರಬಾರ್ದು, ಅಂದರೆ ಯಾವುದೇ ರೀತಿಯ ಫಾಲ್ಟ್ ಅದಕ್ಕೆ ಇರಬಾರ್ದು. ಇಲ್ಲಾಂದರೆ ಹೊಸದಾಗಿ ಪರ್ಚೇಸ್ ಮಾಡಿ, ಇಲ್ಲಾಂದರೆ ಟ್ರೆಡಿಷ್ನಲ್ ವೇಲೆ ಮಾಡೋದು ಬೆಟರು. ಸೊ ಈ ಥರ ಫೈನಲಿ ನನ್ನ ದೇವಿ ಇವಾಗ ರೆಡಿ ಆಗ್ತಾ ಇದೆ. ಅರ್ಲಿ ಮಾರ್ನಿಂಗ್ ಎದ್ದು ಪೂಜೆನ ಮಾಡ್ಕೋಬೇಕು ಅಂತಂದು ನಾನು ಪ್ರತಿ ವರ್ಷವೂ ಅರ್ಲಿ ಮಾರ್ನಿಂಗೇ ಮಾಡೋದು. ಅದಕ್ಕೋಸ್ಕರ ನಾನು ಆಲ್ರೆಡಿ ನೈಟಲ್ಲಿ ನಾನು ಎಲ್ಲನೂ ರೆಡಿ ಮಾಡಿಕೊಂಡು ಪ್ರಿಪೇರ್ ಮಾಡಿಕೊಂಡು ಸಿಂಪಲ್ಲಾಗಿ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಅರ್ಲಿ ಮಾರ್ನಿಂಗ್ ಎದ್ದಿದ್ದೀನಿ, 4 AM ಆಲ್ಮೋಸ್ಟ್ ಎದ್ದಿದ್ದು. ಸೊ ಮುಹೂರ್ತ 6:30 to 8 ಅಂತ ಏನೋ ಹೇಳಿದ್ರಲ್ವ, ಎಲ್ಲ ಯೂಟ್ಯೂಬರ್ಸಲ್ಲೂ ಕೂಡ ಅದನ್ನೇ ನೋಡ್ತಾ ಇದ್ದೆ ನಾನು. ಸೊ ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದು ಪ್ರಿಪರೇಷನ್ಸು ಮಂತ್ರಗಿಂತ್ರ ಎಲ್ಲ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ವರಮಹಾಲಕ್ಷ್ಮಿ ಪೂಜೆಗೆ ಹಬ್ಬಕ್ಕೇನು ಬರುತ್ತೆ ಅದನ್ನೆಲ್ಲ ಕರೆಕ್ಟಾಗಿ ಫಾಲೋ ಮಾಡ್ತಾ ಫೈನಲಿ ಬೆಳಕಾಗೋವರೆಗೂ ಪೂಜೆನ ಮಾಡಿಕೊಂಡೆ. ಅಂದರೆ 6:30, 7 ಅಷ್ಟೊತ್ತಿಗೆ ನನ್ನ ಪೂಜೆ ಕಂಪ್ಲೀಟಾಗಿ ಆಗಿತ್ತು. ಇಲ್ಲಿ ನಮ್ಮ ರಮ್ಯಾ ಅವರು ದೇವ್ರ ನೈವೇದ್ಯಕ್ಕೆ ಇಡೋಕ್ಕೋಸ್ಕರ ಪಾಯಸನ ಮಾಡ್ಕೊತಾ ಇದ್ದಾರೆ. ಹಾಗೆ ಎಲ್ಲನೂ ಕೂಡ ತಿಂಡಿಯನ್ನು ನಾವು ಮಾಡ್ಕೊಂಡಿದ್ವಿ ನೈವೇದ್ಯಕ್ಕೆ ಇಡುವಂಥದ್ದು. ನಾನು ಸಂಜೆ ಬರುವಂತಹ ಗೆಸ್ಟ್ಗಳಿಗೆ, ಅಂದರೆ ಲಕ್ಷ್ಮಿಯರಿಗೆ, ಮುತ್ತೈದೆಗಳಿಗೆ ಗಿಫ್ಟ್ ಕೊಡಬೇಕಲ್ವ, ರಿಟರ್ನ್ ಗಿಫ್ಟ್, ಅದನ್ನು ಅರೇಂಜ್ ಮಾಡ್ಕೊತಾ ಇದ್ವಿ. ಯಾಕಂದ್ರೆ ಸಂಜೆ ಮತ್ತೆ ಗಡ್ಬಡಿ ಆಗಬಾರ್ದು ಅಂತ. ನನಗೆ 1-2 ಸ್ಟಾರ್ಟರ್ಸು, 2 ಟೈಪು ಸಾಂಬಾರು, ಆ್ಯಂಡ್ ದೆನ್ ಪಾಯಸದೊಂದಿಗೆ ಪೂರಿ ಸಾಗು ಜೊತೆಗೆ ನಮ್ಮ ನೈವೇದ್ಯ ಕಂಪ್ಲೀಟ್ ಆಗಿತ್ತು. ಇವಾಗ ಸಂಜೆ ಪೂಜೆನ ಮಾಡ್ಕೊತಾ ಇದ್ದೀನಿ. ಯಾಕಂದ್ರೆ ತುಂಬ ಜನ ಗೆಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಮ್ಮ ಹಸ್ಬೆಂಡ್ ಕೂಡ ಇನ್ವೈಟ್ ಮಾಡಿದ್ದಾರೆ. ನನಗೂ ಕೂಡ ಖುಷಿ, ಎಷ್ಟು ಜನ ಬರ್ತಾರೆ ಚೆನ್ನಾಗಿ ಖುಷಿನೇ ಆಗುತ್ತೆ. ಸೊ ಫೈನಲಿ ನಮ್ಮ ದೇವಿಯನ್ನು ನೋಡೋಕ್ಕೆ ಕೆಲವೊಂದಿಷ್ಟು ಕೊಲೀಗ್ಸ್ ಕೂಡ ಬಂದಿದ್ದರು, ಹಸ್ಬೆಂಡ್ ಅವ್ರದ್ದು. ಸೊ ಅವ್ರ ಜೊತೆಗೆ ಆ್ಯಂಡ್ ನೇಬರ್ಸ್ ಕೂಡ ಬರ್ತಾನೆ ಇದ್ದರು. ತುಂಬ ಖುಷಿ ಅಂತ ಅನಿಸ್ತು. ಫಸ್ಟ್ ಟೈಮು ಅಂದರೆ ಇಲ್ಲಿ ಬಂದಾಗಿಂದ ಅಷ್ಟು ಜನ ಪರಿಚಯ ಇಲ್ಲ ಅಲ್ವಾ, ಸ್ವಲ್ಪ ಜಾಸ್ತಿ ಜನನೇ ಬಂದಿದ್ರು ಈ ಸಲ. ಐ ಫೆಲ್ಟ್ ಹ್ಯಾಪಿ ಆ್ಯಕ್ಚುಲಿ. ಸೊ ಅದನ್ನು ಮೆಮೊರಿಗೋಸ್ಕರ ನಾನು ಅವ್ರದ್ದೆಲ್ಲ ಹಾಕಿದ್ದೀನಿ. ನಮ್ಗೆ ಗೊತ್ತಿಲ್ಲ ಎಷ್ಟು ವರ್ಷ ಮರ್ತಿರ್ತೀವಿ ಅಂದ್ಕೊಂಡು. ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಳ್ಳುವಂಥ ಮೂಮೆಂಟ್ ಇದು. ಅದನ್ನು ಸೊ ಕ್ಯಾಮ್ರದಲ್ಲಿ ಎಲ್ಲ ಕ್ಯಾಪ್ಚರ್ ಆಗ್ತಿದ್ದು. ನನಗೆ ಆಮೇಲೆ ಗೊತ್ತಾಯ್ತು ನಾನು ಆನ್ ಮಾಡಿದ್ದು ಆಫೇ ಮಾಡಿಲ್ಲ ಅಂತ ಅಂದ್ಕೊಂಡು. ಅದಕ್ಕೋಸ್ಕರ ಯಾವುದು ಕೂಡ ಕಟ್ ಮಾಡದೆ ಹಾಗೆ ಹಾಕಿಬಿಟ್ಟಿದ್ದೀನಿ. ಐ ಹೋಪ್ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ. ಕೊನೆವರೆಗೂ ನೋಡ್ತಾ ಇದ್ದೀರಾ ಅಂತ ಅಂದ್ಕೊತೀನಿ. ಕೊನೆವರೆಗೂ ನೋಡ್ತಾ, ಇನ್ನು ಲಾಸ್ಟ್ ಎಂಡ್ವರೆಗೂ ನೋಡಿ, ಇನ್ನು ಬಾಕಿ ಇದೆ. ಸೊ ಫೈನಲಿ ಈ ಥರ ನಮ್ಮ ಸೆಲೆಬ್ರೇಷನ್ ಅಂದರೆ ವರಮಹಾಲಕ್ಷ್ಮಿಯ ಪೂಜೆ ಸಂಪೂರ್ಣ ಆಗ್ತಾ ಬರ್ತಾ ಇದೆ. ಮತ್ತು ನಾವು ನೇಬರ್ ಮನೆಗೆ ಹೋಗೋಣ, ಅವರು ಕೂಡ ತುಂಬ ಚೆನ್ನಾಗಿ ಅಲಂಕಾರನ ಮಾಡಿದ್ದಾರೆ ಪೂಜೆ. ಸೊ ನನಗೆ ಗೊತ್ತಿರೋ ಪ್ರಕಾರ ತಮಿಳ್ನಾಡಲ್ಲಿ ಆಲ್ಮೋಸ್ಟ್ ಎಲ್ಲರೂ ಕೂಡ ಪೂಜೆ ಸ್ಟಾರ್ಟ್ ರೆಡಿ ಮಾಡೋದೇ ಸಂಜೆಯಿಂದ. ಸೊ ಇಲ್ಲಿ ನೋಡಿ ನಮ್ಮ ನೇಬರ್ ಅವರು ಮಾಡ್ಕೊಂಡಿರುವಂತಹ ದೇವಿ, ಅವ್ರ ಮನೇಲಿ ಕೂರಿಸಿರುವಂತಹ ಲಕ್ಷ್ಮೀ ದೇವಿ, ವರಮಹಾಲಕ್ಷ್ಮಿ ಇವಾಗ ಫಾಸ್ಟಿಂಗನ್ನು ಬ್ರೇಕ್ ಮಾಡುವಂತಹ ಸಮಯ. ಸೊ ಇದು ನೆಕ್ಸ್ಟ್ ಡೇ, ಅಂದರೆ ಇವಾಗ ಬೆಳಗ್ಗೆದ್ದು
ಒಂದು 10-10:30 ಅಷ್ಟೊತ್ತಿಗೆ ಆಲ್ಮೋಸ್ಟ್ ವಿಸರ್ಜನೆಯನ್ನು ಮಾಡೋದಲ್ವ ದೇವಿಗೆ. ಸೊ ಅದನ್ನು ಇವಾಗ ಮಾಡ್ತಾ ಇದ್ದೀನಿ. ಫಸ್ಟ್ ಒಂದು ಆ ದೀಪನ ಬಳಸ್ಕೊಂಡು ಆರತಿಯನ್ನು ಒಂದು ಮಾಡ್ಕೊತೀನಿ. ನಮ್ಮ ಮನೆಯ ಮಹಾಲಕ್ಷ್ಮಿ ಪೂಜೆಯನ್ನು ನೀವು ಈ ವಿಡಿಯೋ ಮೂಲಕ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಚೆನ್ನಾಗಿ ಪೂಜೆಗಳು ನಡೆದಿರುತ್ತೆ ಆ್ಯಂಡ್ ಎಲ್ಲರಿಗೂ ಕೂಡ ಅಷ್ಟೈಶ್ವರ್ಯ ಆರೋಗ್ಯ ಎಲ್ಲ ನೆಮ್ಮದಿಯನ್ನು ಕೊಟ್ಟು ದೇವ್ರು ಕಾಪಾಡಲಿ ಅಂತ ಹೇಳ್ತಾ, ತುಂಬ ಬೇಸರವಾದ ಸಂಗತಿಗಳನ್ನ ನಾವು ಇವಾಗ ಕೇಳ್ತಾ ಇದ್ದೀವಿ. ಸೆಕ್ಷುವಲ್ ಅಸಲ್ಟು, ಅಬ್ಯೂಸ್ ಆಗೋದನ್ನೆಲ್ಲ ಸ್ಟಾಪ್ ಆಗಲಿ. ಸೊ ವುಮನ್ಸ್ಗಳಿಗೆ ಪ್ರೊಟೆಕ್ಷನ್ಸು, ಸ್ಟ್ರೆಂತ್ ಎಲ್ಲನೂ ಬರಲಿ ಆ್ಯಂಡ್ ವಿಕ್ಟಿಮ್ಸ್ಗಳಿಗೆ ಜಸ್ಟಿಸ್ ಸಿಗಲಿ ಅಂತ ಹೇಳ್ತಾ ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ನನ್ನ ವ್ಲಾಗನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮ್ಮ ವ್ಲಾಗನ್ನು ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬರ್ನ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ.